ಪ್ರೀತಿಯ ವಿದ್ಯಾರ್ಥಿಗಳೇ, ಈ ದಿನ ನಾವು ಆಧಾರ ಪ್ರತಿಜ್ಞೆಗಳ ಬಗ್ಗೆ ಹಿಂದಿನ ವಿಡಿಯೋದಾಗ ನಾವೇನು ಮಾಡಿದ್ವಿಪ್ಪ ಅಂದ್ರೆ ಸ್ವಯಂ ಸಿದ್ಧದ ಬಗ್ಗೆ ತಿಳ್ಕೊಂಡಿದ್ವಿ. ಸೊ ಸ್ವಯಂ ಸಿದ್ಧದ ಬಗ್ಗೆ ತಿಳ್ಕೊಂಡಾಗ ನಮಗಲ್ಲಿ ಸ್ವಯಂ ಸಿದ್ಧ ಅಂದ್ರೆ ಏನು, ಯುಕ್ಲಿಡನ ರೇಖಾಗಣಿತಕ್ಕೆ ಯಾಕೆ ಯುಕ್ಲಿಡ್ ಪಿತಾಮಹ ಅಂತ ನಾವು ಕರಿತೇವಿ ಅಂತಂದು ತಿಳ್ಕೊಂಡಿದ್ವಿ. ಸೊ ಅನೇಕ ರೇಖಾಗಣಿತದಲ್ಲಿ ಬರ್ತಕ್ಕಂಥ ಅನೇಕ ಆಕೃತಿಗಳ ಬಗ್ಗೆ ಫಸ್ಟ್ ತಿಳಿಸಿದವ್ರು ಯಾರಪ್ಪ ಅಂದ್ರೆ ಯುಕ್ಲಿಡ್ ರೀ. ಸೊ ಅವುಗಳ ವಿಸ್ತೀರ್ಣ ಆಗಿರಬಹುದು, ಸುತ್ತಳತೆ ಆಗಿರಬಹುದು, ಅವುಗಳ ಮೂಲ ಪರಿಕಲ್ಪನೆಗಳ ಬಗ್ಗೆ ನಮಗೆ ಅರಿವು ಮೂಡಿಸಿದ್ದ ಯುಕ್ಲಿಡನ ಒಂದು ಎಲಿಮೆಂಟ್ರಿ ಆಫ್ ಮ್ಯಾಥಮೆಟಿಕ್ಸ್ ಅಂದ್ರೆ ರೇಖಾಗಣಿತದ ಒಂದಿಷ್ಟು ಆಕೃತಿಗಳ ಪರಿಚಯನ ಆ ಗ್ರಂಥ ಹೊಂದಿದೆ. ಸೊ ಅದಕ್ಕಾಗಿ ನಾವೇನಪ್ಪಾ ಅಂದ್ರೆ ಅವನ ಅನುಯಾಯಿಗಳ ಗ್ರಂಥವನ್ನ ಕಾಪಾಡಿಕೊಂಡು ಇಟ್ಟುಕೊಂಡು ನಮಗೇನಪ್ಪಾ ಅಂದ್ರೆ ಜಗತ್ತಿಗೆ ಅದರದ ಪ್ರಸಾರ ಮಾಡಿದ್ದಕ್ಕೆ ನಾವು ಯುಕ್ಲಿಡನ ಆ ಆಕೃತಿಗಳನ್ನ ಬಳಸಿಕೊಂಡೇ ನಮ್ಮ ಅನೇಕ ದೈನಂದಿನ ಜೀವನದಲ್ಲಿ ಆ ಆಕೃತಿಗಳನ್ನ ನಾವು ಸಾಕಷ್ಟು ಬಳಸ್ತೇವೆ. ಸೊ ಆ ಆಕೃತಿಗಳ ಸಹಾಯದಿಂದನೇ ನಾವು ಕನ್ಸ್ಟ್ರಕ್ಷನ್ ಮಾಡ್ತಿರ್ತೇವ್ರಿ. ಮನೆಗಳ ತಯಾರಿಕೆ ಆಗಿರ್ಬೋದು, ಮನೆಯಲ್ಲಿ ಅನೇಕ ವಸ್ತುಗಳಾಗಿರ್ಬೋದು, ಇಲ್ಲ ಕೈಗಾರಿಕೆ ಆಗಿರ್ಬೋದು, ಕೃಷಿ ಉದ್ಯಮ ಆಗಿರ್ಬೋದು, ಅನೇಕ ಸಂಗತಿಗಳೆಲ್ಲ ನಮ್ಮ ರೇಖಾಗಣಿತದ ಆಕೃತಿಗಳೇ ಆಗಿರ್ತಾವ. ಸೊ ನೀವು ಒಂದ್ಸಲ ಅಬ್ಸರ್ವ್ ಮಾಡಿದ್ರೆ ವೃತ್ತಗಳ ಅಂತಂದ್ರೆ ಗಾಲಿಗಳ್ರಿ. ಸೊ ಎಲ್ಲಾ ವೆಹಿಕಲ್ಸ್ಗಳಿಗೂ ಗಾಲಿ ಇರ್ಲಿಲ್ಲ ಅಂದ್ರೆ ಚೌಕಾಕೃತಿ ಒಳಗೆ ಏನಾರು ನಾವು ಗಾಲಿ ತಯಾರು ಮಾಡಿದ್ರೆ ಏನ್ ಪ್ರಾಬ್ಲಮ್ ಬರ್ತಿತ್ತು? ಸೊ ಸರ್ಕಲ್ ಇಡೋದಕ್ಕೆ ಕಾರಣ ಏನು? ಸೊ ಇಲ್ಲೆಲ್ಲ ನಮ್ಗೇನಪ್ಪ ಅಂದ್ರೆ ಅನೇಕ ಆಕೃತಿಗಳ ಪರಿಚಯ ಮಾಡುವುದಲ್ದ ಅವುಗಳ ಉಪಯೋಗವನ್ನು ಆ ದಿನಕ್ಕ ಯುಕ್ಲಿಡ ಬಳಸ್ತಿದ್ದ. ಸೊ ಆ ಆಕೃತಿಗಳನ್ನ ವಿಸ್ತೀರ್ಣಗಳನ್ನ ಹೇಳುವುದಲ್ದ ಅನೇಕ ಸಾಧನಗಳನ್ನು ರೇಖಾಗಣಿತದ ಆಕೃತಿಗಳ ಮೂಲಕ ರಚನೆ ಮಾಡಿದ್ದ. ಅದಕ್ಕಾಗಿ ನಾವೇನಪ್ಪ ಅಂದ್ರೆ ಯುಕ್ಲಿಡ್ಗ ನಮ್ಮ ರೇಖಾಗಣಿತದ ಪಿತಾಮಹ ಅಂತ ನಾವು ಕರಿತೇವೆ. ಸೊ ಅದೇನೇ ಆಗಿರ್ಲಿ, ಆಧಾರ ಪ್ರತಿಜ್ಞೆಗಳನ್ನ ನಮ್ಗೆ ಇಲ್ಲಿ ಸ್ವೀಕೃತ ಸಿದ್ಧಾಂತಗಳು ಅಂತ ಕರಿತೇವ್ರಿ. ಆಧಾರ ಪ್ರತಿಗಳನ್ನ ಸ್ವೀಕೃತ ಸಿದ್ಧಾಂತ. ಸೊ ಇವುಗಳನ್ನ ಏನಂತ ಕರಿತೇವಪ್ಪ ಅಂದ್ರೆ ಸ್ವೀಕೃತ ಅಂದ್ರೆ ಒಪ್ಪಿಕೊಳ್ಳುವಂತಹ. ಸೊ ಅವುಗಳನ್ನ ನಾವು ನಿಯಮಗಳನ್ನ ನಾವು ಒಪ್ಕೋಬಹುದು, ಸ್ವೀಕೃತ ಸಿದ್ಧಾಂತ. ಸೊ ಇವುಗಳನ್ನ ನಾವೇನ್ ಮಾಡ್ಬೋದಪ್ಪ ಅಂದ್ರೆ ಸಾಧಿಸಬಹುದ್ರಿ. ಆದ್ರೆ ಸ್ವಯಂ ಸಿದ್ಧ ಹಾಗಲ್ಲ. ಸ್ವಯಂ ಸಿದ್ಧಗಳು ಹೇಳಿಕೆಗಳ ಸಿದ್ಧವಾಗಿ ಇರ್ತಿದ್ವು ರೀ. ಸೊ ಒಂದಕ್ಕೊಂದು ಸಮನಾಗಿರುವ ಅಂಶಗಳು ಪರಸ್ಪರ ಸಮವಾಗಿರುತ್ತವೆ. ಒಂದಕ್ಕೊಂದು ಸಮನಾಗಿರುವ ಅಂಶಗಳಿಂದ ಸಮಾಂಶಗಳನ್ನು ಕೂಡಿಸಿದಾಗ ಮೊತ್ತವು ಸಮನಾಗಿರುತ್ತವೆ. ಸೊ ಇವೆಲ್ಲ ಏನಪ್ಪಾ ಅಂದ್ರೆ ಜನರಲ್ ರೀ ಅವು. ಸೊ ಜನರಲ್ ಆಗಿನೂ ಏನಪ್ಪಾ ಅಂದ್ರೆ ಅವು ಸಾಮಾನ್ಯವಾಗಿ ಇರ್ತಕ್ಕಂಥ ಅಂಶಗಳ ರೀ. ಅವುಗಳನ್ನ ಹೇಳಿಕೆಗಳ ಸ್ವಯಂ ಸಿದ್ಧಗಳ್ರಿ ಅವು. ನಾವೇನು ಅವುಗಳನ್ನ ಪ್ರೂಫ್ ಮಾಡುವ ಅಗತ್ಯ ಇಲ್ಲ. ಆದ್ರೆ ಇಲ್ಲಿ ನಾವು ಆಧಾರ ಪ್ರತಿಜ್ಞೆಗಳು ಸ್ವೀಕೃತ ಸಿದ್ಧಾಂತ ಅಂತ ನಾವು ಕರಿತೇವೆ. ಈ ಸ್ವೀಕೃತ ಸಿದ್ಧಾಂತದಾಗ ಒಂದೇ ನಿಯಮ ಆಧಾರ ಪ್ರತಿಜ್ಞೆ 1. ಸೊ 5 ಆಧಾರ ಪ್ರತಿಜ್ಞೆಗಳದಾವು. 5 ಆಧಾರ ಪ್ರತಿಜ್ಞೆಗಳನ್ನ ನಾನು ನಿಮಗೀಗ ತಿಳಿಸ್ಕೊಡ್ತೇನೆ. ಸೊ 5 ಆಧಾರ ಪ್ರತಿಜ್ಞೆಗಳಲ್ಲಿ ಅಂಶಗಳು ಈಸಿ ಅದಾವ್ರಿ. ಸರಳ ರೀತಿಯಾಗಿ ನಾವು ನೆನಪಿಡಬಹುದು. ಇಲ್ಲಿ ಮೊದಲನೇ ಆಧಾರ ಪ್ರತಿಜ್ಞೆ ಏನ್ ಹೇಳ್ತೈತಪ್ಪ ಅಂದ್ರ ಯಾವುದಾದರೂ ಎರಡು ಬಿಂದುಗಳು ಸೊ ಎ ಮತ್ತು ಬಿ ಅನ್ಕೋರಿ. ಈ ಎರಡು ಬಿಂದುಗಳನ್ನ ಸೇರಿಸಲು ಒಂದೇ ಒಂದು ಸರಳ ರೇಖೆನ ಎಳಿಬಹುದ್ರಿ. ಸೊ ಈ ರೇಖೆನ ನಾವೇನಾರ ಈ ಎರಡು ಬಿಂದುಗಳನ್ನ ಸೇರಿಸಿದ್ದೇ ಆದ್ರ ಒಂದೇ ಒಂದು ಸರಳ ರೇಖೆ ಉಂಟಾಗುತ್ತದೆ. ಒಂದ್ ವೇಳೆ ನಾವು ಹಿಂಗಿಂದ ಸಾಧಿಸಿದ ಸರಳ ರೇಖೆ ಅನಿಸ್ಕೊಂಗಿಲ್ರಿ. ಅವೆರಡು ಏನಪ್ಪಾ ಅಂದ್ರೆ ವಕ್ರ ರೇಖೆ ಅನಿಸ್ಕೋತೇವೆ. ಎರಡು ಅಂತ್ಯ ಬಿಂದುಗಳನ್ನ ಸೇರಿಸಲು ಒಂದೇ ಒಂದು ಸರಳ ರೇಖೆ ಎಳೆಯಲು ಸಾಧ್ಯವಿದೆ. ಒಂದೇ ಒಂದು ಸರಳ ರೇಖೆಯನ್ನ ಎಳಿಬಹುದು. ಬೇಕಾದ್ರೆ ನೀವು ಟ್ರೈ ಮಾಡಬಹುದ್ರಿ. ಬೇಕಾದಲ್ಲಿ ಎರಡು ಬಿಂದುಗಳನ್ನ ಸೇರಿಸಬೇಕಂದ್ರೆ ಒಂದೇ ಒಂದು ಸರಳ ರೇಖೆಯನ್ನ ನಾವು ಎಳಿಬಹುದು. ಇದು ಆಧಾರ ಪ್ರತಿಜ್ಞೆ 1. ಸೊ ಆಧಾರ ಪ್ರತಿಜ್ಞೆ 1ನೇದೇನಪ್ಪ, ಎರಡು ಅಂತ್ಯ ಬಿಂದುಗಳನ್ನ ಸೇರಿಸಲು ಒಂದೇ ಒಂದು ಸರಳ ರೇಖೆಯನ್ನ ಎಳಿಬಹುದು. ಎರಡನೇ ಆಧಾರ ಪ್ರತಿಜ್ಞೆ ಇದ್ರ ಕಂಟಿನ್ಯೂ ರೀ. ಸೊ ಎರಡನೇ ಆಧಾರ ಪ್ರತಿಜ್ಞೆ ಏನಪ್ಪಾ ಅಂದ್ರ ಎರಡು ಅಂತ್ಯ ಬಿಂದುಗಳನ್ನ, ಸೊ ಇಲ್ಲಿ ಒಂದು ಸರಳ ರೇಖೆ ಎಬಿ ಐತಿ, ಎಬಿ ಸರಳ ರೇಖೆ ಅಂತ ಹೇಳ್ಬೇಕಾದ್ರೆ ನಾವು ಈ ರೀತಿ ಸೂಚಿಸ್ತೇವೆ. ಸೊ ಈ ರೀತಿ ಎರೋ ಮಾರ್ಕ್ನು ಕೊಡ್ತಿರ್ತೇವೆ. ಅಂದ್ರೆ ರೇಖೆ ಅಂದಂಗ, ಸರಳ ರೇಖೆ ಅಂತಂದಂಗ್ರಿ. ಎಬಿ ಸರಳ ರೇಖೆಯನ್ನ ಅಂತ್ಯ ಬಿಂದುಗಳಲ್ಲಿ ನಾವೇನ್ ಮಾಡ್ಬೋದಪ್ಪ, ಹಿಗ್ಗಿಸ್ಬೋದು ಅಥವಾ ವೃದ್ಧಿಸಬಹುದು. ಸೊ ಆ ಅಂತ್ಯ ಬಿಂದುಗಳಲ್ಲಿ ನಾವೇನ್ ಮಾಡ್ಬೋದಪ್ಪ ಅಂದ್ರೆ ವೃದ್ಧಿಸಬಹುದು. ಅವನ್ನ ಅನಂತ
ಆಧಾರ ಪ್ರತಿಜ್ಞೆ 2. ಯುಕ್ಲಿಡನ ಆಧಾರ ಪ್ರತಿಜ್ಞೆ ಅಥವಾ ಸ್ವೀಕೃತ ಸಿದ್ಧಾಂತ 2. ಇನ್ನು ನೆಕ್ಸ್ಟ್ ಏನಪ್ಪಾ ಅಂತಂದ್ರ ಮೂರನೇ ಆಧಾರ ಪ್ರತಿಜ್ಞೆ. ಮೂರನೇ ಆಧಾರ ಪ್ರತಿಜ್ಞೆ ಏನ್ ಹೇಳ್ತೈತಪ್ಪ ಅಂದ್ರ ಒಂದು ಸರಳ ರೇಖೆಯನ್ನ ಒಂದು ವೃತ್ತವಾಗಿ, ಸೊ ಒಂದು ವೃತ್ತದ ತ್ರಿಜ್ಯವಾಗಿ ಪರಿವರ್ತಿಸಬಹುದು. ಸೊ ಒಂದು ವೃತ್ತದ ತ್ರಿಜ್ಯವಾಗಿ ಏನ್ ಮಾಡ್ಬೋದಪ್ಪ ನಾವು ಪರಿವರ್ತಿಸಬಹುದು. ಹಾಗಾದ್ರೆ ಹೆಂಗ್ರಿ ಅಂತಂದ್ರ ನಾವು ಸಣ್ಣವರಿದ್ದಾಗ ಆಟ ಆಡ್ತಿದ್ವಿ. ಸೊ ಏನಪ್ಪಾ ಅಂದ್ರ ಕುಂಟೆಪಿಲ್ಲಿ. ಸೊ ಕುಂಟೆಪಿಲ್ಲಿ ಆಡಕತ್ತಾಗ ಒಂದು ಕಾಲನ್ನ ಸ್ಥಿರವಾಗಿಟ್ಟು ಈ ರೀತಿ ಸರ್ಕಲ್ ಹೊಡಿತಿದ್ವಿ. ಸೊ ಒಂದು ತಿರುಗ್ತಿದ್ವಿ. ಸೊ ಒಂದು ತಿರುಗಿದಾಗ ಅಲ್ಲಿ ಒಂದು ವೃತ್ತ ಮೂಡ್ತಿತ್ತು. ಸೊ ಆ ವೃತ್ತ ಕ್ರಿಯೇಟ್ ಆಗಕ್ಕೆ ಏನ್ರಿ ನಮ್ಮ ಪಾದ ಏನ್ ಮಾಡ್ತಿದ್ವಿಪ್ಪ ಅಂದ್ರ ಹಿಂಭಾಗ, ಸೊ ಏನಂತೇವ್ರಿ ಪಾದದ ಹಿಂಭಾಗ ನಾವು ಸ್ಥಿರವಾಗಿಟ್ಟ ಮುಂದಿನ ಉಂಗುರಲ್ಲಿ ಕಾಲನ ಮುಂದಿನ ಬೆರಳುಗಳನ್ನ ಏನ್ ಮಾಡ್ಬಿಡ್ತಿದ್ವಿಪ್ಪ ಅಂದ್ರೆ ಒಂದು ಸರ್ಕಲ್ ಹೊಡೆದ್ ಬಿಡ್ತಿದ್ವಿ. ಸೊ ಅದೇನಪ್ಪ ಅಂದ್ರ ವೃತ್ತದ ತ್ರಿಜ್ಯ. ನಮ್ಮ ಪಾದ ಏನಪ್ಪ ವೃತ್ತದ ತ್ರಿಜ್ಯ. ಈಗ ನಾವು ಏನ್ ಮಾಡೋಣ್ರಿ AB ರೇಖೆ. ಸೊ A ಬಿಂದುವನ್ನ ಸ್ಥಿರವಾಗಿಡೋಣ. ಸೊ AB ರೇಖೆ ಐತಿ. ಈ AB ರೇಖೆಯನ್ನ A ಬಿಂದುವಿನ ಸ್ಥಿರವಾಗಿಡೋಣ, ಕೇಂದ್ರ ಬಿಂದು ಮಾಡ್ಕೊಂಡು. ಸೊ ವೃತ್ತದ ಕೇಂದ್ರ ಬಿಂದು ಆಯ್ತು. ಹಾಗಾದ್ರ ವೃತ್ತದ ಕೇಂದ್ರ ಬಿಂದು ಆಗೈತಿ ಅಂತಂದ್ರ ವೃತ್ತದ ಕೇಂದ್ರ ಬಿಂದು ಹಾಗಾದ್ರೆ AB ಒಂದು ಸರಳ ರೇಖೆ. ಆ ಸರಳ ರೇಖೆಯಿಂದ ನಾವೇನಾದ್ರೂ ಸೆಂಟರ್ ಥ್ರೂ ಹಾಗೆ ಇಟ್ಕೊಂಡ್ರ AB ರೊಟೇಟ್ ಮಾಡಿದ್ವಿ ಅಂದ್ರ ನಮಗೆ ಏನಾಕೈತಪ್ಪ ಅಂದ್ರ ವೃತ್ತ ಸಿಗ್ತೈತಿ. AB ಏನ್ ಅನ್ಸ್ಕೊತೈತಿ ತ್ರಿಜ್ಯ. AB ತ್ರಿಜ್ಯ. ಓಕೆ ರೀ, AB ತ್ರಿಜ್ಯ. ಈ AB ತ್ರಿಜ್ಯ ನಮಗೇನ ವೃತ್ತದ ತ್ರಿಜ್ಯವಾಗಿ ಪರಿವರ್ತಿಸಬಹುದು. ಹಾಗಾದ್ರೆ ಮೂರನೇ ಹೇಳಿಕೆ ಏನ್ ಹೇಳ್ತೈತಪ್ಪ ಅಂತಂದ್ರ ಒಂದು ಸರಳ ರೇಖೆಯನ್ನು ವೃತ್ತದ ತ್ರಿಜ್ಯವಾಗಿ ಪರಿವರ್ತಿಸಬಹುದು. ಒಂದು ಸರಳ ರೇಖೆಯನ್ನ ವೃತ್ತದ ತ್ರಿಜ್ಯವಾಗಿ ಪರಿವರ್ತಿಸಬಹುದು. ಒಂದು ಸರಳ ರೇಖೆಯ ಅಂತ್ಯಬಿಂದುಗಳಲ್ಲಿ ಒಂದನ್ನು ನಾವು ಕೇಂದ್ರವಾಗಿಸಬಹುದು, ಒಂದನ್ನ ಕೇಂದ್ರವಾಗಿ ಇನ್ನೊಂದು ತ್ರಿಜ್ಯದ ಅಂತ್ಯಬಿಂದು ಆಗಿರ್ತೈತಿ, ಇನ್ನೊಂದು ತ್ರಿಜ್ಯದ ಅಂತ್ಯಬಿಂದುವಾಗಿ ಪರಿವರ್ತಿಸಬಹುದು. ಸೊ ಇದು ನಮಗೇನಪ್ಪಾ ಅಂದ್ರ ಮೂರನೇ ನಿಯಮ, ಸ್ವಯಂ ಸ್ವೀಕೃತ ಸಿದ್ಧಾಂತ ಅಥವಾ ಆಧಾರ ಪ್ರತಿಕ್ರಿಯೆಯ ಮೂರನೇ ನಿಯಮ. ಇನ್ನು ನಾಲ್ಕನೇದಂತೂ ತೀರಾ ಹೆಸರಿ. ಸೊ ಇಲ್ಲೊಂದಿಷ್ಟು ಆಂಗಲ್ಸ್ಗಳು ಬರ್ದೇನಿ. ಈ ಆಂಗಲ್ಗಳೆಲ್ಲ ಏನಪ್ಪಾ ಅಂದ್ರ ಈಗ angle Q equal to angle B equal to angle M. Angle B equal to angle Q equal to angle M. So ಇವೇನಪ್ಪಾ ಅಂದ್ರೆ 90 ಡಿಗ್ರಿ ಅದಾವ್ರಿ. ಎಲ್ಲಾ ಲಂಬ ಕೋನಗಳು ಏನಪ್ಪಾ ಅಂದ್ರೆ ಸರ್ವಸಮ. ನಾಲ್ಕನೇ ಸಿದ್ಧಾಂತ ನಾವು ಪ್ರೂಫ್ ಮಾಡೋದು ಬ್ಯಾಡ್ರಿ. ಸೊ ಎಲ್ಲಾ ಲಂಬ ಕೋನಗಳು ಏನಾಗಿರ್ತಾವಪ್ಪ ಅಂದ್ರೆ ಸರ್ವಸಮನಾಗಿರ್ತಾವು. ಸೊ ಆಧಾರ ಪ್ರತಿಜ್ಞೆ 4. ಆಧಾರ ಪ್ರತಿಜ್ಞೆ 4 ಏನ್ ಹೇಳ್ತೈತಪ್ಪ ಅಂದ್ರೆ ಎಲ್ಲಾ ಲಂಬ ಕೋನಗಳು ಸರ್ವಸಮ. ಎಲ್ಲಾ ಲಂಬ ಕೋನಗಳು ಸರ್ವ ಸಮ. ಸೊ ಇನ್ನು ನಾಲ್ಕನೇ ಆಧಾರ ಪ್ರತಿಜ್ಞೆ ನಿಮಗಂತೂ ಏನಲ್ಲಿ ಟಫ್ನೆಸ್ ಇಲ್ರಿ. ಸೊ ಒಂದ್ಸತ ಇನ್ನೊಮ್ಮೆ ರಿಪೀಟ್ ಮಾಡ್ತೇನ್ರಿ. ಎರಡು ಬಿಂದುಗಳಿಂದ ಒಂದೇ ಒಂದು ಸರಳ ರೇಖೆಯನ್ನು ರಚಿಸಲು ಸಾಧ್ಯ. ಒಂದು ಸರಳ ರೇಖೆಯ ಅಂತ್ಯ ಬಿಂದುಗಳನ್ನು ಅನಂತ ದೂರದವರೆಗೆ ವೃದ್ಧಿಸಬಹುದು. ಮೂರನೇದು ಒಂದು ಸರಳ ರೇಖೆಯನ್ನ ವೃತ್ತದ ತ್ರಿಜ್ಯವಾಗಿ ಪರಿವರ್ತಿಸಬಹುದು. ಸೊ ನೆಕ್ಸ್ಟ್ ಲಾಸ್ಟ್ ಅಂಡ್ ಬೆಸ್ಟ್ 4ನೇದ್ರೊಳಗ ಎಲ್ಲಾ ಲಂಬಕೋನಗಳು ಸರ್ವಸಮ. ಇನ್ನು 5ನೇ ಆಧಾರ ಪ್ರತಿಜ್ಞೆ ಏನ್ ಹೇಳ್ತೈತಿ ಅನ್ನೋದನ್ನ ನಾ ಎಕ್ಸಾಂಪಲ್ ಥ್ರೂ ತಿಳ್ಸಾಕ ಪ್ರಯತ್ನಿಸ್ತೇನೆ. ಸೊ ನೀವೇನಪ್ಪಾ ಅಂದ್ರ ಒಂದು ವೇಳೆ ನಿಮ್ಗ ಇಲ್ಲಿ ಯಾವುದೇ ರೀತಿ ನನಗೆ ಅನ್ಸಿದ ಮಟ್ಟಿಗೆ ಯಾವುದೇ ರೀತಿ ಟಫ್ ಆಗಿಲ್ಲ. 5 ಆಧಾರ ಪ್ರತಿಜ್ಞೆಗಳು ಈಸಿ ಅದಾವು. ನಿಮಗೆ ಅಷ್ಟು ಮೇಲೆ ಏನಪ್ಪಾ ಅಂದ್ರೆ ಏನು ಕನ್ಫ್ಯೂಷನ್ ಇದ್ರ ನೀವು ನೇರವಾಗಿ ನನ್ನನ್ನ ಸಂಪರ್ಕಿಸಬಹುದು. ಈಗ ಒಂದು ಸರಳ ರೇಖೆ ಐತ್ರಿ, ಎಲ್ಲಿ ಒಂದು ಸರಳ ರೇಖೆ ಐತಿ.
ಐದನೇ ಆಧಾರ ಪ್ರತಿಜ್ಞೆ ಏನ್ ಹೇಳ್ತೈತಪ್ಪ ಅಂದ್ರ, ಐದನೇ ಆಧಾರ ಪ್ರತಿಜ್ಞೆ ಯಾವುದಾದರೂ ಎರಡು ಸರಳ ರೇಖೆಯನ್ನ ಮೂರನೇ ಅಥವಾ ಇನ್ನೊಂದು ಸರಳ ರೇಖೆಯು ಛೇದಿಸಿದಾಗ, ಸರಳ ರೇಖೆಗಳ್ರಿ. ಸೊ ಯಾವುದಾದರೂ ಎರಡು ಸರಳ ರೇಖೆಯನ್ನ ಇನ್ನೊಂದು ಛೇದಕ ರೇಖೆ ಅಥವಾ ಇನ್ನೊಂದು ರೇಖೆ ಛೇದಿಸಿದಾಗ ಉಂಟಾಗುವ ಅಂತಃಕೋನಗಳು. ಸೊ ಉಂಟಾಗುವ ಅಂತಃಕೋನಗಳ ಒಂದೇ ಬದಿ ಬರತಕ್ಕಂತಹ ಮೊತ್ತ ಪರಿಪೂರಕ ಕೋನಕ್ಕಿಂತ ಕಡಿಮೆ ಇದ್ದರೆ ಅಥವಾ ಎರಡು ಲಂಬ ಕೋನಗಳಿಗಿಂತ ಕಡಿಮೆ ಇದ್ದರೆ ಅಥವಾ 180ಕ್ಕಿಂತ ಕಡಿಮೆ ಇದ್ದರೆ ಅವು ಎರಡೂ ಅಂತಃಕೋನಗಳ ಬದಿಯಂತ ಬರ್ತಕ್ಕಂಥ ರೇಖೆಗಳನ್ನ ನೀವು ವೃದ್ಧಿಸಿದ್ದೇ ಆದರೆ ಆ ಎರಡೂ ರೇಖೆಗಳು ಛೇದಿಸಲ್ಪಡುತ್ತವೆ, ಪರಸ್ಪರ ಛೇದಿಸುತ್ತವೆ. ಸೊ ಏನಪ್ಪಾ ಅಂದ್ರೆ ನಿಮ್ಗ ಕ್ವಶನ್ ಇನ್ನೊಂದ್ಸತ ಹೇಳ್ತೇನ್ರಿ. ಎರಡು ಸರಳ ರೇಖೆಯನ್ನ ಒಂದು ಛೇದಕ ರೇಖೆ ಛೇದಿಸಿದಾಗ ಉಂಟಾಗುವ ಅಂತಃಕೋನಗಳು, ಒಂದೇ ಬದಿಯಲ್ಲಿ ಉಂಟಾಗುವ ಅಂತಃಕೋನಗಳ ಮೊತ್ತ 180ಕ್ಕಿಂತ ಕಡಿಮೆ ಇದ್ದರೆ ಅಂತಹ ಬದಿಯಲ್ಲಿ ಬರ್ತಕ್ಕಂತಹ ರೇಖೆಗಳನ್ನ ನಾವು ವೃದ್ಧಿಸಿದ್ದೇ ಆದರೆ ಆ ರೇಖೆಗಳು ಪರಸ್ಪರ ಛೇದಿಸುತ್ತವೆ. ಸೊ ಇಲ್ಲಿ ನಮ್ಗ 1 2 3 4. ಸೊ ಆಂಗಲ್ 1 ಪ್ಲಸ್ ಆಂಗಲ್ 3 ಒಂದೇ ಬದಿ ಬರ್ತಕ್ಕಂತಹ ಕೋನಗಳು. ಸೊ ಆಂಗಲ್ 2 ಪ್ಲಸ್ ಆಂಗಲ್ 4. ಈಗ ನೋಡ್ರಿ, ಆಂಗಲ್ 1 ಪ್ಲಸ್ ಆಂಗಲ್ 3 ಈಚೆ ಕಡೆ ಸೈಡ್ ಅದಾರಿ. ಅವುಗಳು ನೋಡಿದ್ರ ಬಿಲೋ 90 ಅದಾವ. ಸೊ ಬಿಲೋ 90 ಅದಾವು ಅಂತನ್ಯಾಗ ಐ ಥಿಂಕ್ ಎರಡು ಲಂಬ ಕೋನಗಳಿಗಿಂತ ಕಡಿಮೆ ಬರ್ತೈತೆ ಆನ್ಸರ್. ಎರಡು ಕೋನಗಳನ್ನು ನೋಡಿದಾಗ ಅವು ಲಂಬ ಕೋನಗಳಿಲ್ಲ. ಸೊ ಲಂಬ ಕೋನಗಳಿಲ್ಲ, ಲಘು ಕೋನಗಳದಾವು. ಸೊ ಎರಡು ಕೋನಗಳ ಮೊತ್ತ, ಎರಡು ಲಂಬ ಕೋನ ಅಂದ್ರೆ 90 ಪ್ಲಸ್ 90 180 ಆಕೈತಿ. ಸೊ 180 ಪರಿಪೂರಕ ಕೋನ ಅಂದ್ರೂ ಅದರಿ, ಸರಳ ಕೋನ ಅಂದ್ರೂ 180 ಡಿಗ್ರಿ. ಸೊ ಸರಳ ಕೋನ ಅಥವಾ ಲಂಬ ಕೋನ, ಸರಳ ಕೋನ 180 ಡಿಗ್ರಿ. ಸೊ ಒಂದು ಪರಿಪೂರಕ ಕೋನಕ್ಕಿಂತ ಕಡಿಮೆ ಇದ್ದರೆ ಅಥವಾ ಎರಡು ಲಂಬ ಕೋನಗಳಿಗಿಂತ ಕಡಿಮೆ ಇದ್ದರೆ, ಸೊ 180 ಡಿಗ್ರಿಗಿಂತ ಕಡಿಮೆ ಇದ್ದರೆ ಲೆಸ್ ದ್ಯಾನ್ 180 ಡಿಗ್ರಿ, ಲೆಸ್ ದ್ಯಾನ್ 180 ಡಿಗ್ರಿ. ಇವು ಆಬ್ವಿಯಸ್ಲಿ ಇವೆರಡು ನೋಡಿದ್ರ ವಿಶಾಲ ಕೋನಗಳದಾವ್ರಿ. ಸೊ ವಿಶಾಲ ಕೋನಗಳನ್ನ ಅಬೌವ್ 90 ಇರ್ತಾವ. ಸೊ ವಿಶಾಲ ಕೋನ ಅಂದ್ರ 90 ಮೇಲ್ಪಟ್ಟ ಕೋನಗಳು. ಸೊ ಇಲ್ಲಿ ನಮ್ಗೆ ಏನಪ್ಪಾ ಅಂದ್ರೆ ಅಬೌವ್ 90. ಸೊ ಇಟ್ ಇಸ್ ಗ್ರೇಟರ್ ದ್ಯಾನ್ 180. ಇನ್ನೊಂದು 100, ಇದೊಂದು 110 ಆಗಿತ್ತಂದ್ರ ಇಟ್ಸ್ ವ್ಯಾಲ್ಯೂ ಇಸ್ 210. ಸೊ ಅಬೌವ್ 180 ಆತ್ರಿ. ಅಬೌವ್ 180 ಅಂತಂದ್ರೆ ಏನೈತ್ರಿ? ಸೊ ಇಲ್ಲಿ ಏನಪ್ಪಾ ಅಂದ್ರ ಎರಡು ಪರಿಪೂರಕ ಕೋನಕ್ಕಿಂತ ದೊಡ್ಡನ ಅದು. ಹಾಗಾದ್ರೆ ಯುಕ್ಲಿಡ್ ಏನ್ ಹೇಳ್ತಾನಪ್ಪ ಅಂತಂದ್ರ, ಯಾವ ಎರಡು ಸರಳ ರೇಖೆಯನ್ನು ಛೇದಿಸಿದಾಗ, ಒಂದು ಛೇದಕ ರೇಖೆ ಛೇದಿಸಿದಾಗ ಒಂದೇ ಬದಿಯಲ್ಲಿ ಬರ್ತಕ್ಕಂತಹ ಕೋನಗಳ ಮೊತ್ತ, ಅಂತಃಕೋನಗಳ ಮೊತ್ತ 180ಕ್ಕಿಂತ ಕಡಿಮೆ ಇದ್ದರೆ ಆ ರೇಖೆಗಳನ್ನು ವೃದ್ಧಿಸಿದಾಗ, ಆ ಬದಿ ಬರ್ತಕ್ಕಂತಹ ರೇಖೆಗಳನ್ನ ವೃದ್ಧಿಸಿದಾಗ ಆ ರೇಖೆಗಳೇನಕ್ಕಪ್ಪ ಅಂತಂದ್ರ ಆ ರೇಖೆಗಳು ಛೇದಿಸಲ್ಪಡುತ್ತವೆ, ಪರಸ್ಪರ ಛೇದಿಸಲ್ಪಡುತ್ತವೆ. ಸೊ ಪರಸ್ಪರ ಛೇದಿಸಲ್ಪಡುತ್ತವೆ. ಸೊ ಏನಪ್ಪಾ ಅಂದ್ರೆ ಒಂದೇ ಬದಿಯಲ್ಲಿ ಬರ್ತಕ್ಕಂತಹ ಕೋನಗಳು ಮತ್ತು 180ಕ್ಕಿಂತ ಕಡಿಮೆ ಇತ್ತಂದ್ರ ಆ ರೇಖೆಗಳು ಛೇದಿಸಿದ್ರ ಏನಾಗಿರ್ತಾವಪ್ಪ, ರೇಖೆಗಳನ್ನ ವೃದ್ಧಿಸಿದ್ರ ಅವು ಛೇದಿಸ್ತಾವೆ. ಈ ರೇಖೆಗಳನ್ನ ನೀವು ಅನಂತ ದೂರದವರೆಗೂ ವೃದ್ಧಿಸ್ರಿ. ಈ ರೇಖೆಗಳನ್ನ ಅನಂತ ದೂರದವರೆಗೂ ವೃದ್ಧಿಸಿದ್ರು ಅವು ಎಲ್ಲಿ ಏನಪ್ಪಾ ಅಂದ್ರೆ ಕೊಡಂಗಿಲ್ಲ. ಯಾಕ?
ಅಬೋವ್ 180 ಡಿಗ್ರಿ ಐತ್ರಿ. ಅಬೋವ್ 180 ಡಿಗ್ರಿ ಇದ್ದಾಗ ಅವು ಯಾವತ್ತೂ ಛೇದ್ಸಂಗೇ ಇಲ್ರಿ. ಇನ್ನು ನಮ್ಮ ಹುಡುಗರಿಗೆ ಡೌಟ್ ಬರ್ಬೋದು, ಟೀಚರ್ ಅಬೋವ್ ಆತು ಬಿಲೋ ಆತು ಈಕ್ವಲ್ ಆಗಿದ್ರ ರೀ. ಸೊ ಎರಡು ಏನಪ್ಪಾ ಅಂದ್ರೆ ಎರಡು ಕೋನಗಳ ಮೊತ್ತ ಆಂಗಲ್ 1 ಪ್ಲಸ್ ಆಂಗಲ್ 3 ಇಸ್ ಈಕ್ವಲ್ ಟು 180 ಡಿಗ್ರಿ ಬಂದ್ರಿ ಟೀಚರ್. 180 ಡಿಗ್ರಿ ಬಂದ್ರ ಅವು ಎರಡು ಸಮಾಂತರ ರೇಖೆ ಆಗಿರ್ತಾವ್ರಿ. ಅವೆರಡು ಸಮಾಂತರ ರೇಖೆಗಳಾಗಿರ್ತಾವ. ಸಮಾಂತರ ರೇಖೆಗಳು ಕೂಡ ಸಾಧ್ಯನೇ ಇಲ್ಲ. ನೀವು ಎಷ್ಟು ಬೇಕಾದಷ್ಟು ಉದ್ದಸ್ರಿ, ಎರಡು ಸಮಾಂತರ ರೇಖೆಗಳು ಒಟ್ಟ ಕೊಡಂಗಿಲ್ರಿ. ಅದಕ್ಕಾಗಿ ಯುಕ್ಲಿಡ ಸಮಾಂತರ ರೇಖೆಗಳು ಅಲ್ಲೇ ಇಲ್ಲ. ಸಮಾಂತರ ರೇಖೆಗಳು ಅನ್ನೋ ಬದಲಿ ಅವ್ ಏನಂದಪ್ಪ ಅಂತಂದ್ರ ಎರಡು ಸರಳ ರೇಖೆ ಅಂದ. ಸರಳ ರೇಖೆ ಹಿಂಗೂ ಬಂದಿರ್ತಾವ, ಹಿಂಗೂ ಆಗಿರ್ತಾವ. ಸೊ ಏನಪ್ಪಾ ಅಂದ್ರ ಸಮಾಂತರ ರೇಖೆಗಳು ಯಾವತ್ತೂ ಕೂಡಂಗೇ ಇಲ್ರಿ. ಸೊ ಛೇದ್ಸಕ್ ಸಾಧ್ಯನೇ ಇಲ್ಲ ಅವು. ಸೊ ಅವುಗಳ ಮೊತ್ತ ಎಷ್ಟಪ್ಪ ಅಂದ್ರ ನಡಬರ್ಕಿನ ಮೊತ್ತ 180 ಆಗೇ ಇರ್ತೈತಿ. ಸೊ 180 ಆಗಿರ್ತೈತಿ ಈಕ್ವಲ್ ಟು 180. ಒಂದೆರಡು ಸಮಾಂತರ ರೇಖೆಗಳನ್ನ ಒಂದು ಛೇದಕ ರೇಖೆ ಛೇದಿಸಿದ್ರ ಉಂಟಾಗುವ ಪರ್ಯಾಯ ಕೋನ, ಅನುರೂಪ ಕೋನ, ಶೃಂಗಾಭಿಮುಖ ಕೋನಗಳು ಸಮ ಅಂತ ಗೊತ್ತೈತ್ರಿ. ಸೊ ಇಲ್ಲಿ ಬರ್ತಕ್ಕಂತ ಕೋನಗಳಲ್ಲಿ ಅಂತಃಕೋನಗಳಲ್ಲಿ ಎರಡು ಕೋನಗಳ ಮೊತ್ತ 180ಕ್ಕೆ ಸಮ ಇರ್ತೈತಿ. ಸೊ ಅಂತಃಕೋನದ ಒಂದೇ ಬದಿಯಲ್ಲಿ ಬರ್ತಕ್ಕಂತಹ ಕೋನಗಳ ಮೊತ್ತ 180 ಡಿಗ್ರಿ ಸಮ ಇರ್ತೈತ್ರಿ. ಅದಕ್ಕಾಗಿ ಏನಾಗಿರ್ತಾವಪ್ಪ ಅಂದ್ರೆ ಸಮಾಂತರ ರೇಖೆಗಳಾಗಿರ್ತಾವ. ಅದಕ್ಕಾಗಿ ನಾವು ಸಾಧಿಸ್ಬೇಕಾದ್ರೆ ಒಂದಿಷ್ಟು ಕೆಲವು ಪ್ರಮೇಯಗಳನ್ನ 10th ಅಲ್ಲಿ ಸಾಧಿಸ್ಬೇಕಾದ್ರೆ ಟೇಲ್ಸ್ ಪ್ರಮೇಯ ಅಂತ ಬರ್ತೈತ್ರಿ. ಆ ಟೇಲ್ಸ್ ಪ್ರಮೇಯದಾಗ ನಾವು ಹೇಳ್ಬೇಕಾದ್ರೆ ಒಂದು ಅಂತೇವ್ರಿ, ಎರಡು ಸಮಾಂತರ ರೇಖೆಗಳ ಮಧ್ಯೆ ಬರ್ತಕ್ಕಂತಹ ಕೋನಗಳ ಮೊತ್ತ 180 ಅಂದ್ರೆ ಆ ರೇಖೆಗಳೇನಾಗಿರ್ತಾವಪ್ಪ ಅಂದ್ರೆ ಸಮಾಂತರವಾಗಿರ್ತಾವು. ಸಮಾಂತರ ಅದಾವು ಅಂತಂದ್ರೆ ಅಂತಃಕೋನಗಳ ಮೊತ್ತ 180 ಆಗಿರ್ಬೇಕು. 180 ಎರಡು ಕೋನಗಳ ಮೊತ್ತ ಅಂತಃಕೋನಗಳ ಮೊತ್ತ 180 ಐತಂದ್ರೆ ಎರಡು ರೇಖೆಗಳು ಸಮಾಂತರವಾಗಿರ್ತಾವು. ಇದು ಒಂದು ನಿಯಮ ರೀ. ಸೊ ಈ ನಿಯಮವನ್ನ ಯುಕ್ಲಿಡನ ಆಧಾರ ಪ್ರತಿಜ್ಞೆ 5 ಪ್ರತಿನಿಧಿಸ್ತೇವೆ. ಸೊ ಆಧಾರ ಪ್ರತಿಜ್ಞೆ 5 ಏನ್ ಹೇಳ್ತಾ ಇತ್ತಪ್ಪ ಅಂದ್ರೆ ಎರಡು ಸರಳ ರೇಖೆಯನ್ನ ಒಂದು ಛೇದಕ ರೇಖೆ ಛೇದಿಸಿದ್ರ ಒಂದೇ ಬದಿಯಲ್ಲಿ ಬರ್ತಕ್ಕಂತಹ ಅಂತಃಕೋನಗಳ ಮೊತ್ತ 180ಕ್ಕಿಂತ ಕಡಿಮೆ ಇತ್ತಂದ್ರ ಆ ರೇಖೆಗಳು ಛೇದಿಸ್ತಾವು. ಇದ್ದಿದ್ದಿಲ್ಲ ಅಂದ್ರ ಆ ರೇಖೆಗಳನ್ನ ನೀವು ಅನಂತ ದೂರದವರೆಗೆ ವೃದ್ಧಿಸಿದ್ರು ಅವು ಪರಸ್ಪರ ಛೇದಿಸುವುದಿಲ್ಲ. ಸೊ ಈಕ್ವಲ್ ಬಂದ್ರೆ ನಮಗೇನಪ್ಪ ಅಂದ್ರೆ ಅದ್ರ ವ್ಯಾಲ್ಯೂ ಏನಪ್ಪಾ ಅಂದ್ರೆ ಅವು ಎರಡು ರೇಖೆಗಳು ಸಮಾಂತರ ಆಗಿರ್ತಾವ. ಸೊ ಛೇದಿಸೋ ಪ್ರಶ್ನೆನೇ ಬರಂಗಿಲ್ಲ. ಸಮಾಂತರ ರೇಖೆಗಳು ಛೇದಿಸೋ ಪ್ರಶ್ನೆ ಬರಂಗಿಲ್ಲ. ಇಲ್ಲಿವರೆಗೂ ನಾನು ನಿಮಗೆ ಆಧಾರ ಪ್ರತಿಜ್ಞೆಗಳ ಬಗ್ಗೆ ತಿಳಿಸಿದ್ನಿ. ಸೊ ಸ್ವಯಂ ಸಿದ್ಧಗಳಾದ್ಮ್ಯಾಗ ಆಧಾರ ಪ್ರತಿಜ್ಞೆ ಅಥವಾ ಸ್ವೀಕೃತ ಸಿದ್ಧಾಂತಗಳು. ಸೊ ಇವುಗಳ ಬಗ್ಗೆ ನಾನು ನೀವು ಚರ್ಚೆ ಮಾಡಿದ್ವಿ. ಸೊ ಇಲ್ಲಿ ಈ ತರ ನಿಮಗೆ ಅಂಶಗಳು ಕ್ಲಿಯರ್ ಆಗಿದೆ ಅಂತ ನಾನು ಭಾವಿಸ್ತೀನಿ. ಅಷ್ಟು ಮೀರಿ ಯಾವುದಾದ್ರೂ ಅಂಶಗಳು ನಿಮಗೆ ತಿಳಿದೇ ಇರುವ ಪಕ್ಷದಲ್ಲಿ ನೇರವಾಗಿ ನನ್ನನ್ನು ಸಂಪರ್ಕಿಸಿ. ಆಮೇಲೆ ಈ ಹೇಳಿದಂತ ಅಂಶಗಳನ್ನ ಯುಕ್ಲಿಡನ ಆಧಾರ ಪ್ರತಿಜ್ಞೆ ಅಥವಾ ಯುಕ್ಲಿಡನ ರೇಖಾಗಣಿತ ಅಂತಂದ ನೀವೇನ್ ಮಾಡ್ಬೇಕಪ್ಪ ಅಂದ್ರೆ 8th ಮತ್ತು 9th ವಿದ್ಯಾರ್ಥಿಗಳಿಗೆ ಯುಕ್ಲಿಡನ ರೇಖಾಗಣಿತ ಅಂತಂತೈತ್ರಿ ಅಥವಾ ಸ್ವಯಂ ಸಿದ್ಧಗಳು ಅಂತಂತೈತಿ. ಸೊ ಆ ಪಾಠವನ್ನ ನೀವೇನ್ ಮಾಡ್ಬೇಕಪ್ಪ ನೋಟ್ಸ್ ಬರೆದು ಗ್ರೂಪ್ಗೆ ಹಾಕಬೇಕು. ಏನಾದ್ರೂ ಡೌಟ್ ಬಂದ್ರೆ ನನ್ನ ಕೇಳಬೇಕು. ನೆಕ್ಸ್ಟ್ ವಿಡಿಯೋದಲ್ಲಿ ಇದರ ಮೇಲ್ಗಡೆ ಒಂದಿಷ್ಟು ಸಮಸ್ಯೆಗಳದಾವ. ಈಗ ಆಲ್ರೆಡಿ ನಾ ಏನಪ್ಪಾ ಅಂದ್ರೆ ಸಮಾಂತರ ರೇಖೆಗಳ ಬಗ್ಗೆ ಒಂದು ವಿಡಿಯೋ ಬಿಟ್ಟೇನ್ರಿ. ಸಮಾಂತರ ರೇಖೆಗಳಲ್ಲಿ ಶೃಂಗಾಭಿಮುಖ ಕೋನ, ಪೂರಕ ಕೋನ, ಪರ್ಯಾಯ ಕೋನ, ಅನುರೂಪ ಕೋನ, ಪಾರ್ಶ್ವ ಕೋನಗಳಂದ್ರೆ ಏನು ಅನ್ನೋದನ್ನ ವಿಡಿಯೋ ಬಿಟ್ಟಿದ್ದೇನೆ. ಆದ್ರೂ ಇದ್ರ ಮೇಲ್ಗಡೆ ಒಂದಿಷ್ಟು ಪ್ರಾಬ್ಲಮ್ಸ್ಗಳು ಉಳಿದಿದ್ದಾವೆ. ಆ ಪ್ರಾಬ್ಲಮ್ಸ್ಗಳನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮ್ಮ ಮುಂದೆ ತಗೊಂಡ್ ಬರ್ತೇನೆ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು. ನೋಟ್ಸ್ ಬರೀರಿ.